ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್. ಎಸ್, ಮಲ್ಲಿಕಾರ್ಜುನ್ ಖರ್ಗೆಗೆ ಒಲಿದು ಬಂತು ಮುಖ್ಯಮಂತ್ರಿಯ ಸ್ಥಾನ. ಹೌದು ನೋಡಿ, ರಾಜ್ಯ ರಾಜಕಾರಣದಲ್ಲಿ ಇದೀಗ ಬರೀ ಮುಖ್ಯಮಂತ್ರಿಯದ್ದೇ ಸದ್ದು ಗದ್ದಲ. ಯಾಕೆ ಈ ಮುಖ್ಯಮಂತ್ರಿಯ ಸದ್ದು ಗದ್ದಲ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತಂದ್ರೆ, ಈಗಷ್ಟೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿ ಸ್ಥಾನವನ್ನ ಒದಗಿಸಿಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು. ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಹೇಳಿಕೆ. ಯಾಕಂತಂದ್ರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ನೀವೇ ಮುಖ್ಯಮಂತ್ರಿ ಆಗ್ಬಿಡಿ ಅಂತ ಅವರ ಆಪ್ತ ವಲಯದವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ನಿಜಾನಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾತಕ್ಕಾಗಿ ಮುಖ್ಯಮಂತ್ರಿ ಆಗಬಾರದು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ನೋಡಿ, ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಚರ್ಚೆ ಯಾವಾಗಲೂ ಕೂಡ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ದಲಿತ ಮುಖ್ಯಮಂತ್ರಿ ಇಲ್ಲಿವರೆಗೂ ಕೂಡ ಅಂದ್ರೆ ಲಾಂಗ್ ಬ್ಯಾಕ್ ಇಂದ ಕೂಡ ಯಾರು ಆಗಿಲ್ಲ. ಲಿಂಗಾಯತರಾಗ್ತಿದ್ದಾರೆ, ಒಕ್ಕಲಿಗರಾಗ್ತಾ ಇದ್ದಾರೆ. ಇವರನ್ನ ಹೊರತುಪಡಿಸಿದ್ರೆ ದಲಿತ ನಾಯಕರು ಯಾರೊಬ್ರು ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಾದ್ರೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ದಲಿತ ಛಲವಾದಿ ಮಹಾಸಭಾ ರಾಜ್ಯ ಘಟಕದ ಅಧ್ಯಕ್ಷ HK ಬಸವರಾಜ್ ಅವರು ಕೂಡ ಮೊನ್ನೆ ಒತ್ತಾಯವನ್ನ ನೋಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು 60 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡ್ತಿದ್ದಾರೆ. ಇವರಿಗಿಂತಲೂ ಕೂಡ ಅನುಭವಿ ರಾಜಕಾರಣಿಯನ್ನ ಕಾಂಗ್ರೆಸ್ನಲ್ಲಿ ಮತ್ತೊಬ್ಬರನ್ನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಹಿಸ್ಟ್ರಿ ಕೂಡ ಇದೆ, ಅದನ್ನ ಗಮನಿಸೋಣ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಾದ್ರೆ ಸಂತೋಷ, ನಾನು ಬೇಕಾದ್ರೆ ಕುರ್ಚಿಯನ್ನ ತ್ಯಜಿಸ್ತೀನಿ, ಈ ರೀತಿಯಾಗಿ ಹೇಳಿದ್ದಾರೆ. ಕೆಲವೊಂದಷ್ಟು ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇರ್ಲಿ, ಅವರೇನಾದ್ರೂ ಇನ್ ಕೇಸ್ ಕುರ್ಚಿಯನ್ನ ಬಿಡ್ತಾರೆ ಅಂತಂದ್ರೆ ಆ ಸ್ಥಾನಕ್ಕೆ DK ಅವರನ್ನ ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಈಗ ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. KPCC ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ರಾಜ್ಯದಲ್ಲಿ 2 ಸಲ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪನವರ ಪೈಕಿ ಯಾರನ್ನಾದ್ರೂ ಮುಖ್ಯಮಂತ್ರಿಯಾಗಿ ಮಾಡ್ಲಿ, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ರೆ ಎಲ್ಲರೂ ಒಪ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ದಲಿತ ಸಮುದಾಯದ ಜನರನ್ನ ಸೇರಿಸಿ ಸಮಾವೇಶವನ್ನ ನಡೆಸಿ ಕಾಂಗ್ರೆಸ್ಗೆ ಬಿಸಿಯನ್ನ ಮುಟ್ಟಿಸಲಾಗುತ್ತೆ ಅಂತಲೂ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೊ ಛಲವಾದಿ ಸಮಾಜದ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷ HC ನಿರಂಜನ್ ಮೂರ್ತಿ ಅವರು ಕೂಡ ಮಾತಾಡಿದ್ರು. ಛಲವಾದಿ ಸಮುದಾಯದ 5ನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನ ಈ ಬಾರಿ ಚಿತ್ರದುರ್ಗದಲ್ಲಿ ಆಯೋಜನೆಯನ್ನ ಮಾಡ್ತಾ ಇದ್ದೀವಿ. ಮಧ್ಯ ಕರ್ನಾಟಕದಲ್ಲಿ ಛಲವಾದಿ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ರು. ಸೊ ಹಾಗಾಗಿ ಈಗ ದಲಿತ CM ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂದ್ರೆ ಅವರೀಗ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾ ಬೇಡವಾ? ಬಿಟ್ಕೊಡ್ಬೇಕು. ಯಾವ ಕಾರಣಕ್ಕೆ ಬಿಟ್ಕೊಡ್ಬೇಕು ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ನೋಡೋದಾದ್ರೆ, ನೋಡಿ, ಅವರು ರಾಜ್ಯ ರಾಜಕೀಯದಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಯಾವಾಗ ಅಂತಂದ್ರೆ 1972ರಿಂದ 2008ರವರೆಗೆ ಗುರುಮಿಠಕಲ್ ವಿಧಾನಸಭಾ ಕ್ಷೇತ್ರದಿಂದ, ಹಾಗೆ 2008ರಿಂದ 2009ರವರೆಗೆ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಖರ್ಗೆ ಅವರು 1996ರಿಂದ 1999ರವರೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ, 2005ರಿಂದ 2008ರವರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಹಾಗೆ ವಿವಿಧ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಅನೇಕ ಖಾತೆಗಳಿಗೆ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿರುವಂತಹ ಕೀರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲುತ್ತೆ. ಇನ್ನು ಖರ್ಗೆ ಅವರು ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡ್ತಾರೆ. 1972ರಿಂದ ಅಂದ್ರೆ 2008ರವರೆಗೆ ಸತತವಾಗಿ ಗುರುಮಿಠಕಲ್ ವಿಧಾನಸಭಾ ಕ್ಷೇತ್ರ, ಚಿತ್ತಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಸೊ ಆ ಸಮಯದಲ್ಲಿ SM ಕೃಷ್ಣ, ವೀರಪ್ಪ ಮೊಯ್ಲಿ, ಸಾರೇಕೊಪ್ಪ, ಬಂಗಾರಪ್ಪ ಹಾಗೆ R ಗುಂಡೂರಾವ್ ಅವರ ಸಚಿವಾಲಯಗಳಲ್ಲಿ
ಸಚಿವರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಗೃಹ ಮತ್ತು ಕಂದಾಯ ಸಚಿವಾಲಯಗಳು ಸೇರಿದಂತೆ ಹಲವು ಪ್ರಮುಖ ಖಾತೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಇನ್ನು ವಿರೋಧ ಪಕ್ಷದಲ್ಲಿ ಖರ್ಗೆ 2 ಸಂದರ್ಭಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. 2008ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನ ಮುನ್ನಡೆಸ್ತಾರೆ. ನೋಡಿ, ಪಕ್ಷಕ್ಕೆ 15 ಸ್ಥಾನಗಳನ್ನ ಗಳಿಸಿ 2ನೇ ಸ್ಥಾನವನ್ನು ಕೂಡ ಪಡ್ಕೊಳ್ತಾರೆ. ಲೋಕಸಭೆಗೆ ಸ್ಪರ್ಧಿಸುವುದಕ್ಕೆ ಅವರು 2009ರಲ್ಲಿ ಶಾಸಕಾಂಗಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಖರ್ಗೆ ಅವರು 2009ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗುಲ್ಬರ್ಗಾದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಇದು ಅವರ ಸತತ 10ನೇ ಚುನಾವಣೆಯ ಗೆಲುವು. ಇನ್ನು 2014ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಖರ್ಗೆ ಅವರು ಗುಲ್ಬರ್ಗಾದಿಂದ ಆಯ್ಕೆ ಆಗ್ತಾರೆ. ಬಿಜೆಪಿಯ ರೇವು ನಾಯಕ್ ಬಳ ಮಗಿಯು ಅವರನ್ನ 15,404 ಮತಗಳ ಅಂತರದಿಂದ ಸೋಲಿಸ್ತಾರೆ. ಜೂನ್ನಲ್ಲಿ ಅವರನ್ನ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಲಾಗುತ್ತೆ. 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಖರ್ಗೆ ಅದೇ ಸಂಸದೀಯ ಸ್ಥಾನದಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಆದರೆ ಈ ಬಾರಿ ಅವರು ಬಿಜೆಪಿಯ ಉಮೇಶ್ ಜಿ ಜಾಧವ್ ವಿರುದ್ಧ 95,496 ಮತಗಳ ಅಂತರದಿಂದ ಸೋಲ್ತಾರೆ. ನೋಡಿ, ಜೂನ್ 12ನೇ ತಾರೀಕು 2020ರಂದು ಖರ್ಗೆ ಅವರು ತಮ್ಮ 78ನೇ ವಯಸ್ಸಿನಲ್ಲಿ ಕರ್ನಾಟಕದಿಂದ ಅಂದ್ರೆ ರಾಜ್ಯಸಭೆಗೆ ವಿರೋಧವಾಗಿ ಆಯ್ಕೆ ಆಗ್ತಾರೆ. ಫೆಬ್ರವರಿ 12, 2021ರಂದು ಖರ್ಗೆ ಅವರನ್ನ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಲಾಗುತ್ತೆ. 2014ರಲ್ಲಿ ಅಸ್ಸಾಂ, 2021ರಲ್ಲಿ ಪಂಜಾಬ್ ಹಾಗೆ 2022ರಲ್ಲಿ ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಿಗೆ ಖರ್ಗೆ ಅವರನ್ನ ಈ ಹಿಂದೆ INC ವೀಕ್ಷಕರನ್ನಾಗಿ ನೇಮಿಸುತ್ತೆ. ಈ 3 ರಾಜ್ಯಗಳಲ್ಲಿನ ಪಕ್ಷದ ಆಂತರಿಕ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ಅಸಮರ್ಥತೆ ಮತ್ತು ಇದರಿಂದಾಗಿ ಅಸ್ಸಾಂ ಮತ್ತು ಪಂಜಾಬ್ನಲ್ಲಿ ನಷ್ಟ ಹಾಗೆ ರಾಜಸ್ಥಾನದಲ್ಲಿ ಸಾರ್ವಜನಿಕ ಮುಜುಗರಕ್ಕೆ ಕಾರಣರಾಗಿದ್ದಾರೆ ಅಂತ ಅವರನ್ನ ಟೀಕೆ ಕೂಡ ಮಾಡಲಾಗುತ್ತೆ. ಒಬ್ಬರನ್ನ ಹೊರತುಪಡಿಸಿ ತಮ್ಮ ಜೀವಿತಾವಧಿಯ ವೃತ್ತಿ ಜೀವನದಲ್ಲಿ ಎಲ್ಲಾ ವಿರೋಧಿ ಅಭ್ಯರ್ಥಿಗಳನ್ನ ಸೋಲಿಸಿದ ದಾಖಲೆಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಇನ್ನು 2023ರಲ್ಲಿ ಅವರು ಲೋಕಮತದ ಸಂಸದೀಯ ಪ್ರಶಸ್ತಿಗಳಿಂದ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅಕ್ಟೋಬರ್ 1ನೇ ತಾರೀಕು 2022ರಂದು ಅವರು INC ಪಕ್ಷದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಹಾಗೆ 7,897 ಮತಗಳೊಂದಿಗೆ ಗೆಲ್ತಾರೆ. ಅವರು 24 ವರ್ಷಗಳಲ್ಲಿ ಗಾಂಧಿ ಕುಟುಂಬದಲ್ಲೂ ಕೂಡ ಮೊದಲ INC ಅಧ್ಯಕ್ಷರಾಗಿದ್ರು. ಅಷ್ಟೇ ಅಲ್ಲದೆ ಅವರು ಆ ಹುದ್ದೆಯನ್ನ ಅಲಂಕರಿಸಿದ 61ನೇ ವ್ಯಕ್ತಿ, ಹಾಗೆ ಪಕ್ಷದ 98ನೇ ಅಧ್ಯಕ್ಷರು ಕೂಡ ಆಗ್ತಾರೆ. ಇನ್ನು ನಾಮನಿರ್ದೇಶನಕ್ಕೆ ಮುಂಚಿತವಾಗಿ ಅಕ್ಟೋಬರ್ 1, 2022ರಲ್ಲಿ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಆದರೆ 2022ರಲ್ಲಿ ಡಿಸೆಂಬರ್ ಮತ್ತೆ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅವರ ಅಧ್ಯಕ್ಷತೆಯ ಮೊದಲ 2 ವರ್ಷಗಳಲ್ಲಿ ಕಾಂಗ್ರೆಸ್ 2022ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ, 2023ರಲ್ಲಿ ತೆಲಂಗಾಣದಲ್ಲಿ ಸರ್ಕಾರಗಳನ್ನ ರಚನೆ ಮಾಡುತ್ತೆ. ಹಾಗೆ 2024ರಲ್ಲಿ ಜಾರ್ಖಂಡ್ನಲ್ಲಿ ಒಕ್ಕೂಟವನ್ನ ರಚನೆ ಮಾಡುತ್ತೆ. ಆದರೆ 2023ರಲ್ಲಿ ಛತ್ತೀಸ್ಗಢ ಹಾಗೆ ರಾಜಸ್ಥಾನದಲ್ಲಿ ಅಧಿಕಾರವನ್ನ ಕಳ್ಕೊಳ್ಳುತ್ತೆ. 2 ಸಚಿವಾಲಯಗಳನ್ನ ಕೋರಿದ ನಂತರ ಆದರೆ 2 ಪಕ್ಷಗಳು ಮೈತ್ರಿಕೂಟದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಕೇವಲ ಒಂದೇ ಒಂದು ಸಚಿವ ಸ್ಥಾನವನ್ನು ನೀಡಲಾಗದ ನಂತರ ಕಾಂಗ್ರೆಸ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ಅವರ ಸರ್ಕಾರದಿಂದ ಹೊರಗುಳಿಯುತ್ತೆ. ಅದು ರಾಜ್ಯದಲ್ಲಿ ಸ್ಪರ್ಧಿಸಿದ 39 ಸ್ಥಾನಗಳಲ್ಲಿ ಕೇವಲ 6 ಸ್ಥಾನಗಳನ್ನ ಗೆದ್ದಿತ್ತೆ. ನೋಡಿ, 2024ರ ಸಾರ್ವತ್ರಿಕ ಚುನಾವಣೆಗೆ ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿ ಸಮಗ್ರ ಒಕ್ಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಈ ಪ್ರಸ್ತಾಪವನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮಾಡ್ತಾರೆ. ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಬೆಂಬಲಿಸ್ತಾರೆ. ನಾಯಕ ಲಾಲೂ ಪ್ರಸಾದ್ ಯಾದವ್ ಅವರಂತಹ ಮೈತ್ರಿಕೂಟದ ಇತರ ಹಿರಿಯ ನಾಯಕರು ಈ ಪ್ರಸ್ತಾಪವನ್ನ ನಿರಾಕರಣೆ ಮಾಡ್ತಾರೆ. ಅದ್ಯಾಗೋ ಅವರನ್ನ ಮೈತ್ರಿಕೂಟದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ನೋಡಿದ್ರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲಾ ರಂಗದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನ ತೆಗೆದುಕೊಳ್ಳದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.